ಸೂತ್ರ 9. ಜಾತಿ ದೇಶ ಕಾಲ ವ್ಯವಹಿತಾನಾಮಪ್ಯಂತರ್ಯಂ ಸ್ಮೃತಿ ಸಂಸ್ಕಾರಯೋರೇಕರೂಪತ್ವಾತ್. ಪದಗಳ ವಿಭಾಗ. ಜಾತಿ ದೇಶ ಕಾಲ ವ್ಯವಹಿತಾನಾಂ ಅಪಿ ಆಂತರ್ಯಂ ಸ್ಮೃತಿ ಸಂಸ್ಕಾರಯೋ ಏಕರೂಪತ್ವಾತ್. ಪದಗಳ ವಿಭಾಗ. ಪದಗಳ ಅರ್ಥ. ಜಾತಿ ಎಂದರೆ ವರ್ಗ, ದೇಶ ಅಂದರೆ ಭೌಗೋಳಿಕವಾಗಿ ಇರುವಂತಹ ಸ್ಥಳ, ಕಾಲ ಎಂದರೆ ಸಂದರ್ಭ, ವ್ಯವಹಿತಾನಾಂ ಅಂದರೆ ಅವರು ವ್ಯವಹರಿಸಲ್ಪಡುವಂತಹ ಜಾಗಗಳು, ಸಂದರ್ಭಗಳು. ಅಪಿ ಎಂದರೆ ಕೂಡ. ಆಂತರ್ಯಂ ಅಂದರೆ ಧ್ಯಾನ, ಧಾರಣ, ಸಮಾಧಿ ಇವುಗಳ ನಿರಂತರವಾದ ಅಭ್ಯಾಸಗಳು. ಸ್ಮೃತಿ ಎಂದರೆ ಜ್ಞಾಪಕದಲ್ಲಿ ಇರುವಂತಹ ವಿಚಾರಗಳು. ಸಂಸ್ಕಾರ ಅಂದರೆ ಸ್ವಭಾವಗಳು. ಏಕ ಅಂದರೆ ಒಂದು, ರೂಪತ್ವಾತ್ ಅಂದರೆ ರೂಪುಗೊಳ್ಳುತ್ತದೆ. ಭಾವಾರ್ಥ. ಇಲ್ಲಿ ಯೋಗಿ ಶ್ರೇಷ್ಠನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಯಾವುದೇ ವರ್ಗದಲ್ಲಿ ಹುಟ್ಟಿರಲಿ, ಯಾವುದೇ ಪ್ರದೇಶದಲ್ಲಿ ಇರಲಿ, ಯಾವುದೇ ಕಾಲದಲ್ಲಿ ಇರಲಿ, ಹಾಗೂ ಅವನು ವ್ಯವಹಾರ ಮಾಡುವಂತಹ ಅಥವಾ ಅವನ ಅಷ್ಟಾಂಗ ಯೋಗಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿರಲಿ, ಅವನು ಪ್ರತಿ ದಿವಸ ಆಂತರ್ಯ ಅಂದರೆ ಪ್ರತಿದಿನ ನಿರಂತರವಾಗಿ ಧ್ಯಾನ, ಧಾರಣ, ಸಮಾಧಿ ಇವುಗಳ ಅನುಷ್ಠಾನವನ್ನು ನಿರಂತರವಾಗಿ ಮಾಡಿದೇ ಆದ ಪಕ್ಷದಲ್ಲಿ ಅವನ ಸ್ಮೃತಿ ಹಾಗೂ ಸ್ವಭಾವಗಳು. ಸ್ಮೃತಿ ಅಂದರೆ ಅವನ ನೆನಪಿನಲ್ಲಿ ಇರುವಂತಹ ವಿಚಾರಗಳು. ಸಂಸ್ಕಾರ ಅಂದರೆ ಹೊಸದಾಗಿ ಹುಟ್ಟಿಕೊಂಡಂತಹ ಸ್ವಭಾವಗಳು. ಎಲ್ಲವೂ ಕೂಡ ಒಂದೇ ರೀತಿಯಾದ ಶ್ರೇಯಸ್ಸನ್ನು ಪಡೆಯುವ ಒಂದು ಸನ್ಮಾರ್ಗಕ್ಕೆ ಅದು ಕೊಂಡೊಯ್ಯುತ್ತದೆ ಎಂಬುದು ಈ ಸೂತ್ರದ ಅರ್ಥವಾಗಿದೆ. ಸೂತ್ರ 10. ತಾಸಾಂ ಅನಾದಿತ್ವಂ ಚಾಶಿಷೋ ನಿತ್ಯತ್ವಂ. ಪದಗಳ ವಿಭಾಗ. ತಾಸಾಂ ಅನಾದಿತ್ವಂ ಚ ಆಶಿಷೋ ನಿತ್ಯತ್ವಂ. ಪದಗಳ ಅರ್ಥ. ತಾಸಾಂ ಅಂದರೆ ಅನಿಸಿಕೆಗಳಿಗೆ, ವಾಸನೆಗಳಿಗೆ, ಅಂದರೆ ಅವುಗಳಿಗೆ. ತಾಸಾಂ ಅಂದರೆ ಅವುಗಳಿಗೆ. ಇಲ್ಲಿ ವಾಸನೆಗಳಿಗೆ ಮತ್ತು ಅನಿಸಿಕೆಗಳಿಗೆ. ಅನಾದಿತ್ವಂ ಅಂದರೆ ಆದಿ ಇಲ್ಲದಿರುವಂಥ. ಚ ಅಂದರೆ ಕೂಡ. ಆಶಿಷೋ ಅಂದರೆ ಇಚ್ಛೆಗಳು. ನಿತ್ಯತ್ವಂ ಅಂದರೆ ಯಾವಾಗಲೂ ಇರಬೇಕೆಂಬ ಇಚ್ಛೆ. ಇಲ್ಲಿ ಭಾವಾರ್ಥ. ಅಲ್ಲಿ ಹುಟ್ಟಿಕೊಳ್ಳುವಂತಹ ವಾಸನೆಗಳು, ಅನಿಸಿಕೆಗಳಿಗೆ ಯಾವುದೇ ರೀತಿಯಾದಂತಹ ಆದಿ ಇರುವುದಿಲ್ಲ. ಇಚ್ಛೆಗಳಿಗೆ ಅಂದರೆ ಯಾವಾಗಲೂ ಇರಬೇಕೆಂಬ ಇಚ್ಛೆಯು ನಿತ್ಯತೆಯಲ್ಲಿರುತ್ತದೆ. ಯಾವಾಗಲೂ ಇರಬೇಕೆಂಬುದು ಅಭಿನಿವೇಶವನ್ನು ತಿಳಿಸುತ್ತದೆ. ಅಂದರೆ ಸಾವು ಬರದೆ ಯಾವಾಗಲೂ ಇರಬೇಕೆಂಬ ಇಚ್ಛೆ. ಇದನ್ನು ದೈವೀಕರಣ ಮಾಡಿಕೊಂಡಾಗ ಅದು ಅಭಿನಿವೇಶದ ಒಂದು ಒಳ್ಳೆಯ ರೀತಿಯಂತಹ ಪ್ರಯೋಜನವೂ ಆಗುತ್ತದೆ. ಅಂದರೆ ಇಲ್ಲಿ ಸ್ವಾರ್ಥತೆ ಇಲ್ಲದೆ ನಿತ್ಯತೆಯಲ್ಲಿ ಇರಬೇಕೆಂಬ ಇಚ್ಛೆಯು ಉಂಟಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥವಾಗಿದೆ.